ನಮಸ್ತೆ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡ PDO ಪ್ರಶ್ನೆ ಪತ್ರಿಕೆ 2009 ನೋಡೋಣ. ಮೊದಲನೇ ಪ್ರಶ್ನೆ, ದಾರಿ ಹೋಕ ಈ ಪದದ ಸಮಾನಾರ್ಥ ಪದ ಯಾವುದು? ಸರಿಯಾದ ಉತ್ತರ ದಾರಿಯಲ್ಲಿ ಹೋಗುತ್ತಿರುವವನು. ಭುವಿ ಪದದ ತದ್ಭವ ಪದ ಇದು. ಉತ್ತರ ಭೂಮಿ. ಅಗತ್ಯ ಈ ಪದದ ವಿರುದ್ಧ ಪದ ಇದು. ಸರಿಯಾದ ಉತ್ತರ ಬಿ, ಅನಗತ್ಯ. ಜುಲ್ಮಾನೆ ಇದರ ವ್ಯಾಕರಣ ವಿಶೇಷಣ ಇದು. ಸರಿಯಾದ ಉತ್ತರ ಸಿ, ಅನ್ಯ ದೇಶೀಯ ಪದ. ಎರವಲು ಈ ಪದದ ಸಮಾನಾರ್ಥಕ ಪದ ಇದು. ಸರಿಯಾದ ಉತ್ತರ ಡಿ, ಸಾಲ. ನೀರು ನೀಡಿ ಇದಕ್ಕೆ ವ್ಯಾಕರಣದಲ್ಲಿ ಈ ಹೆಸರಿದೆ. ಸರಿಯಾದ ಉತ್ತರ ಸಿ, ಜೋಡಿ ಪದ. ಕೈಕೊಡು ಈ ನುಡಿಗಟ್ಟಿನ ಅರ್ಥ ಇದು. ಸರಿಯಾದ ಉತ್ತರ ಬಿ, ಮೋಸ ಮಾಡು. ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಗಾದೆಯ ಅರ್ಥವಿದು. ಸರಿಯಾದ ಉತ್ತರ ಆಪ್ಷನ್ ಸಿ, ಮಾತಿನಲ್ಲಿ ತೂಕವಿರಲಿ. ಸಸ್ಯಾಹಾರ ಇದರ ಶುದ್ಧ ರೂಪ ಸರಿಯಾದ ಉತ್ತರ ಎ, ಸಸ್ಯಾಹಾರ. ಕುರುಹು ಈ ಪದದ ಸಮಾನಾರ್ಥಕ ಪದ ಇದು. ಸರಿಯಾದ ಉತ್ತರ ಸಿ, ಗುರುತು. ಬಂಡೆಗಲ್ಲು ಇದನ್ನು ಹೀಗೆ ಬಿಡಿಸಿ ಬರೆಯಬೇಕು. ಸರಿಯಾದ ಉತ್ತರ ಡಿ, ಬಂಡೆ ಪ್ಲಸ್ ಕಲ್ಲು. ವರ್ಣಮಾಲೆಯಲ್ಲಿ ಅಂ ಅಕ್ಷರಕ್ಕೆ ಈ ಹೆಸರಿದೆ. ಸರಿಯಾದ ಉತ್ತರ ಡಿ, ಅನುಸ್ವರ. ನಿಚ್ಚಣಿಕೆ ಪದದ ಅರ್ಥವಿದು. ಸರಿಯಾದ ಉತ್ತರ ಏಣಿ. ಪತ್ರ ಬರೆಯುವಾಗ ಪ್ರತಿ ಪತ್ರದ ಬಲ ಮೇಲ್ತುದಿಯಲ್ಲಿ ಇದನ್ನು ಬರೆಯಲೇಬೇಕು. ಸರಿಯಾದ ಉತ್ತರ ದಿನಾಂಕ, ಸ್ಥಳ. ಕಚೇರಿ ಅಧಿಕಾರಿಗಳನ್ನು ಪತ್ರದಲ್ಲಿ ಈ ಒಕ್ಕಣೆಯಿಂದ ಸಂಬೋಧಿಸಬೇಕು. ಸರಿಯಾದ ಉತ್ತರ ಮಾನ್ಯರೇ. ಹೊತ್ತಾರೆ ಎಂಬ ಗ್ರಾಮ ಪದಕ್ಕೆ ಈ ಅರ್ಥವಿದೆ. ಸರಿಯಾದ ಉತ್ತರ ಬೆಳಗಿನ ಸಮಯ. ಇದು ಭವಿಷ್ಯತ್ ಕಾಲದ ವಾಕ್ಯ.
ಸರಿಯಾದ ಉತ್ತರ ಮಕ್ಕಳು ಶಾಲೆಗೆ ಹೋಗುವರು. ङ ಞ ಣ ನ ಮ ಅಕ್ಷರಗಳಿಗೆ ಈ ಹೆಸರಿದೆ. ಸರಿಯಾದ ಉತ್ತರ ಬಿ ಅನುನಾಸಿಕಗಳು. ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು ಅಕ್ಷರಗಳು ಇಷ್ಟು. ಸರಿಯಾದ ಉತ್ತರ ಸಿ 25. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.